ಆ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು. ವಿಡಿಯೋ ಕೊನೆವರೆಗೂ ನೋಡಿ. ಮೈಕ್ರೋ ಟ್ಯೂಬ್ ಬ್ಲಾಕ್ ಆಗದೆ ಇರೋ ತರ ಯಾವ ತರ ನೋಡ್ಕೋಬಹುದು. ಬಟ್ ಲ್ಯಾಟ್ರಲ್ ಪೈಪ್ ನ ಇಷ್ಟು ಜಾಸ್ತಿ ತಗೊಂಡಿದ್ದಿಲ್ಲ, ಲಾಸ್ಟ್ ಬಂದ್ ಶೇಖರಣೆ ಆಗುತ್ತೆ. 30% ನಿಮಗೆ ಇಲ್ಲೇ ರಿಸಲ್ಟ್ಸ್. 2mm ಬಳಸಿದ್ರೆ ಅಲ್ಲಿಂದ ಒಂದೇ ಸೈಜ್ ಇದೆ, ಬಟ್ ಇಲ್ಲಿ ಚಿಕ್ಕದಾಗಿದೆ ಅಂತಂದ್ರೆ ಇಲ್ಲಿ ಬರೀ 1mm ಮಾತ್ರ ಜಾಗ ಇರುತ್ತೆ. ಇಲ್ಲೇ ತಗಲಾಕಣ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಮೈಕ್ರೋ ಟ್ಯೂಬ್ ತಗೋಬೇಕಾರೆ ಒಳ್ಳೆ ಕ್ವಾಲಿಟಿ ನೋಡ್ಬಿಟ್ಟು ತಗೊಳ್ಳಿ. ನೀವು ಈ ಕಡೆಯಿಂದ ನೀರ್ ಫ್ಲೋ ಆಗ್ತಿದೆ, ಈ ಕಡೆಯಿಂದ ನೀರ್ ಫ್ಲೋ ಆಗ್ತಿದೆ ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹಾಕ್ಬಿಡಿ. ನಾನ್ ರಿಟರ್ನ್ ವಾಲ್ವ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅಂತ ಹೊರಗಡೆ ಓದಿದ್ರೆ ಅದು ಹೋಗುತ್ತೆ. ಎಲ್ರಿಗೂ ನಮಸ್ಕಾರ. ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಿತ್ರರೇ, ನಾನು ಕಡೆ ಟೈಮಿಗೆ ಒಂದು 2 ವಾರದ ಹಿಂದೆ ಒಂದು ಹನಿ ನೀರಾವರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ನಾವೇನ್ ಹನಿ ನೀರಾವರಿಯಲ್ಲಿ ಮೈಕ್ರೋ ಟ್ಯೂಬ್ ನ ಬಳಸಿದ್ರೆ ಎಲ್ಲಾ ಗಿಡಗಳಿಗೂ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹಿಡಿದು ಎಂಡಿಂಗ್ ಪಾಯಿಂಟ್ ಅಲ್ಲಿರೋ ಗಿಡಗಳಿಗೂ ಎಲ್ಲಾ ಗಿಡಗಳಿಗೂ ಒಂದೇ ಲೆವೆಲ್ ಆಗಿ ನೀರು ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ನೋಡ್ಬೋದು. ಇಲ್ಲ ಅಂತಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ತೋರಿಸ್ತಾ ಇದೆ, ಅಲ್ಲೋಗಿ ನೋಡಿ. ಇಲ್ಲ ಅಂತಂದ್ರೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಸಜೆಸ್ಟ್ ಮಾಡುತ್ತೆ, ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಬೋದು ನೀವು. ಆ ವಿಡಿಯೋ ನೋಡಿದವ್ರು ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಒಂದು ಮುಖ್ಯವಾಗಿ ತುಂಬಾ ಜನ ಕಮೆಂಟ್ ಮಾಡಿದ್ದೆ ಏನಂದ್ರೆ ಮೈಕ್ರೋ ಟ್ಯೂಬ್ ಬ್ಲಾಕ್ ಆಗುತ್ತೆ, ಮೈಕ್ರೋ ಟ್ಯೂಬ್ ಬ್ಲಾಕ್ ಆದ್ರೆ ಅದನ್ನ ಕ್ಲೀನ್ ಮಾಡೋದು ಯಾವ ತರ ಅಂತ ಕೆಲವು ಜನ ಕಮೆಂಟ್ ಮಾಡಿದ್ರಿ. ಇನ್ ಕೆಲವರು ಅದ್ ಯಾವ ತರ ಹೋಗುತ್ತೆ ಒಂದೇ ಲೆವೆಲ್ಗೆ ನೀರು ಅಂತ ಕೇಳಿದ್ರಿ. ಅಂದ್ರೆ ಮೈಕ್ರೋ ಟ್ಯೂಬ್ ಬೇರೆ ಬೇರೆ ಹೇಳ್ತಾ ಇದ್ರು ಯಾವ ತರ ಎಲ್ಲ ಒಂದೇ ಸಮಕ್ಕೆ ನೀರು ಹೋಗುತ್ತೆ ಅಂತ ಕೇಳಿದ್ರಿ. ಅದನ್ನ ನೀವು ವಿಡಿಯೋ ಕೊನೆವರೆಗೂ ನೋಡಿ. ಇನ್ನ ತುಂಬಾ ಜನ ಮಿತ್ರರು ಏನ್ ಮಾಡಿದ್ರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ದೆಲ್ಲ ಕಮೆಂಟ್ ಮಾಡಿದ್ರಿ. ದಯಮಾಡಿ ಎಲ್ಲಾ ವಿಡಿಯೋನು ಕೊನೆವರೆಗೂ ನೋಡಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋನ ಅರ್ಥ ಆಗಲ್ಲ. ಇನ್ ಕೆಲವರು ನೀವ್ ಹೇಳಿದ ಮಾಹಿತಿ ಕರೆಕ್ಟ್ ಆಗಿದೆ, ನಾವು ಅದನ್ನೇ ಅಳವಡಿಸ್ಕೊಂತಾ ಇದೀವಿ, ಅದನ್ನ ಚೆಕ್ ಮಾಡಿ ನೋಡಿದ್ವಿ, ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರು. ವಿಡಿಯೋ ನೋಡಿದಂತ ನಿಮ್ಗೆಲ್ಲರಿಗೂ ಧನ್ಯವಾದ. ವೀಕ್ಷಕರೇ, ನೀವು ಕೇಳಿದ್ರಲ್ಲ ಮೈಕ್ರೋ ಟ್ಯೂಬ್ ಬ್ಲಾಕ್ ಆದ್ರೆ ಯಾವ ತರ ಕ್ಲೀನ್ ಮಾಡೋದಂತ. ಬ್ಲಾಕ್ ಆದ್ರೆ ಅನ್ನೋದಕ್ಕಿಂತ ಬ್ಲಾಕ್ ಆಗದೆ ಇರೋ ತರ ನೋಡ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೇದು. ಅದು ಮೈಕ್ರೋ ಟ್ಯೂಬ್ ಬ್ಲಾಕ್ ಆದ್ಮೇಲೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಯಾಕೆಂತಂದ್ರೆ ಅದು ಅಷ್ಟು ಚಿಕ್ಕದಾಗಿರುತ್ತೆ, ಅದನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬ್ಲಾಕ್ ಆಗದೆ ಇರೋ ತರ ಏನೇನು ಅನುಸರಿಸಬೇಕು ಅಂತಂದ್ರೆ ಆ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಹೇಳಿದ್ದೆ ನಾನು. ಒಂದೆರಡು ಪಾಯಿಂಟ್ ಮಾತ್ರ ಹೇಳಿದ್ದೆ ನಾನು ನಿಮ್ಗೆ. ಈ ವಿಡಿಯೋದಲ್ಲಿ ಏನಕ್ಕೆ ಬ್ಲಾಕ್ ಆಗುತ್ತೆ, ಏನಕ್ಕೆ ಬ್ಲಾಕ್ ಆಗುತ್ತೆ, ಬ್ಲಾಕ್ ಆಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಏನಕ್ಕೆ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀನಲ್ವಾ, ಅದನ್ನ ಮಾಡ್ದಂಗಿದ್ರೆ ಆಯ್ತು. ಅದನ್ನ ಮಾಡ್ದಂಗಿದ್ರೆ ಅದು ಮೈಕ್ರೋ ಟ್ಯೂಬ್ ಬ್ಲಾಕ್ ಆಗಲ್ಲ. ವೀಕ್ಷಕ ನೋಡಿ, ನಾವಿಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಮೈಕ್ರೋ ಟ್ಯೂಬ್ ಇಲ್ಲಿಗೆ ಲಾಸ್ಟ್ ಆಗಿದೆ, ಬಟ್ ಲ್ಯಾಟ್ರಲ್ ಪೈಪ್ ನ ಇಷ್ಟು ಜಾಸ್ತಿ ತಗೊಂಡಿದೀವಿ. ಏನಕ್ಕೆ ಅಂತಂದ್ರೆ ಇದ್ರೊಳಗಡೆ ಕಾಮನ್ ಆಗಿ ನಾವು ತೋಟದಲ್ಲೇ ಹೊಲದಲ್ಲೇ ಎಲ್ಲ ಹಾಕ್ದಾಗ್ಲು ಇರುವೆ ಹೋಗುತ್ತೆ. ಇದ್ರೊಳಗಡೆ ಆಹಾರ ಶೇಖರಣೆ ಮಾಡಿಕೊಂಡಿರೋದು, ಇಲ್ಲ ಇದ್ರೊಳಗಡೆ ನೀರಿಗೋಸ್ಕರ ಹೋಗೋದು, ಇಲ್ಲ ಅಂತಂದ್ರೆ ಇದ್ರೊಳಗಡೆ ಮೊಟ್ಟೆ ಇಡೋದು, ಇದೆಲ್ಲ ಮಾಡುತ್ತೆ. ಏನಾಗುತ್ತೆ, ನೀವು ಇಷ್ಟುದ್ದ ಲ್ಯಾಟ್ರಲ್ ಪೈಪ್ ಎಕ್ಸ್ಟ್ರಾ ಬಿಟ್ಟಾಗ ಏನಾಗುತ್ತೆ, ಆ ಸ್ಟಾರ್ಟಿಂಗ್ ಅಲ್ಲಿ ಏನು ಇರುವೆ ಇರುತ್ತಲ್ಲ, ಆ ಇರುವೆ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತಲ್ಲ, ಅದೆಲ್ಲ ಅದು ಸ್ಟಾರ್ಟಿಂಗ್ ನೀರು ಫಸ್ಟ್ ಗೆ ಫ್ಲೋ ಆಗ್ಬೇಕಂದ್ರೆ ಎಲ್ಲ ಲಾಸ್ಟ್ ಬಂದ್ ಶೇಖರಣೆ ಆಗುತ್ತೆ. ನೀವು ಅವಾಗ ಏನಿದೆ ಎಂಡ್ ಕ್ಯಾಪ್ ನ ಓಪನ್ ಮಾಡ್ಕೊಂಡ್ರೆ, ಓಪನ್ ಮಾಡಿಬಿಟ್ರಿ ಅಂತಂದ್ರೆ ಅದ್ರಲ್ಲಿ ಏನ್ ಟೆಸ್ಟ್ ಇದ್ರು ಹೊರಗಡೆ ಹೋಗುತ್ತೆ. ಇದೊಂದು ಫಸ್ಟ್ನೇದು ನೀವು ಅನುಸರಿಸಬೇಕಾಗಿರೋದು ಈ ಕ್ರಮ. ಇದನ್ನ ಅನುಸರಿಸಿದ್ರೆ ನಿಮಗೆ ಸುಮಾರು ಎಷ್ಟು 20 to 30% ನಿಮಗೆ ಇಲ್ಲೇ ರಿಸಲ್ಟ್ ಸಿಕ್ಕೋಗ್ಬಿಡುತ್ತೆ. ಆಮೇಲೆ ಎರಡನೇ ವಿಷಯ ಏನು ಅಂತಂದ್ರೆ, ಎರಡನೇ ಪಾಯಿಂಟ್, ನೀವು ಮೈಕ್ರೋ ಟ್ಯೂಬ್ ಬಳಸ್ತೀರಾ. ಮೈಕ್ರೋ ಟ್ಯೂಬ್ ಅನ್ನು ಬಳಸ್ಬೇಕಾರೆ ದಯಮಾಡಿ ನೀವು 1.5mm ಗಿಂತ ಕಡಿಮೆ ಬಳಸಬೇಡಿ. ಹಂಗೂ ನಿಮಗೆ 1.5mm ಬೇಕು ಅಂದ್ರೆ ಅದನ್ನ ಬಳಸಿ. ಅದು ಬಿಟ್ರೆ ಅದಕ್ಕಿಂತ ಜಾಸ್ತಿ 2mm ಬೇಕಾದ್ರೆ ಬಳಸಿ. 2mm ಮೇಲೆ ಬಳಸಿದ್ರೆ ನೀವು ಮೈಕ್ರೋ ಟ್ಯೂಬ್ ಬಳಸಿದ್ರೆ ತೊಂದರೆ ಇಲ್ಲ. ಯಾಕೆಂತಂದ್ರೆ 1.5mm ಹೋಲ್ ತುಂಬಾ ಚಿಕ್ಕದಾಗಿರುತ್ತೆ. ಸ್ವಲ್ಪ ಬೋರ್ ಅಲ್ಲಿ ಡಸ್ಟ್ ಬಂತು ಅಂತಂದ್ರು ಅದು ಸಹ ಬ್ಲಾಕ್ ಆಗುತ್ತೆ. ಹಂಗಾಗಿ ನೀವೇನ್ ಮಾಡಿ ಅಂತಂದ್ರೆ 1.5mm ಬಳಸೋದು ನನಗೆ ಅನ್ಸ್ದಾಗ 1.5mm ಬೇಡ ಅಂತ ಅನ್ಸುತ್ತೆ. 2mm ಬಳಸಿದ್ರೆ ಓಕೆ. ಒಂದು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈಗ ನೀವು ಮೈಕ್ರೋ ಟ್ಯೂಬ್ ತಗೊಳ್ತೀರಾ, ಮೈಕ್ರೋ ಟ್ಯೂಬ್ ತಗೋಬೇಕಾರೆ ನೀವು ದಯಮಾಡಿ ಮೈಕ್ರೋ ಟ್ಯೂಬ್ ಕ್ವಾಲಿಟಿ ನೋಡ್ಬಿಟ್ಟು ತಗೊಳ್ಳಿ. ನೀವು ಮೈಕ್ರೋ ಟ್ಯೂಬ್ ತುಂಬಾ ಯಾವ್ದೋ ಒಂದು ಲೋಕಲ್ ಕ್ವಾಲಿಟಿ ತಗೊಂಡ್ರಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಇಲ್ಲಿ ನೋಡ್ಬೋದು ನೋಡಿ, ನಾವಿಲ್ಲಿ ಮೈಕ್ರೋ ಟ್ಯೂಬ್ ಹಾಕಿದೀವಿ. ಇಲ್ಲಿ ನೋಡಿ, ಇಲ್ಲಿವರೆಗೂ ಮೈಕ್ರೋ ಟ್ಯೂಬ್ ಹಾಕಿದ್ವಿ. ಇಲ್ಲಿ ತೆಗೆದ್ರೆ ನೋಡಿ, ಇಲ್ಲಿ ಚಿಕ್ಕದಾಗಿದೆ, ಕಾಣಿಸ್ತದೆ ಅಂತ ಅನ್ಕೊಂತೀನಿ. ನೋಡಿ, ಇಲ್ಲಿಂದ ಒಂದೇ ಸೈಜ್ ಇದೆ, ಬಟ್ ಇಲ್ಲಿ ಚಿಕ್ಕದಾಗಿದೆ. ಯಾಕೆಂದ್ರೆ ಇಲ್ಲಿ ನಾವು ಒಳಗಡೆ ಹಾಕಿರ್ತೀವಲ್ಲ, ಒಳಗಡೆ ಹಾಕಿರೋಂತ ಜಾಗದಲ್ಲಿ ಇದೇನ್ ಮಾಡಿರ್ತೀವಿ ನಾವು ಮೈಕ್ರೋ ಟ್ಯೂಬ್ ಹಾಕ್ಬೇಕಾರೆ ಯಾವ್ದ್ರಲ್ಲಾರು ಚುಚ್ಬಿಟ್ಟು ಅದ್ರೊಳಗಡೆ ಹಾಕಿರ್ತೀವಲ್ಲ, ಇದೆಲ್ಲಿಗೋ ನಿಂತಿರುತ್ತೆ ಆ ಮೈಕ್ರೋ ಟ್ಯೂಬ್, ಅಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸರಿನಾ? ಅಲ್ಲಿ ಚಿಕ್ಕದಾಗಿದೆ ಅಂತಂದಾಗ ಇಲ್ಲಿ ಒಳಗಡೆ ಹೋಲ್ನ ಚಿಕ್ಕದಾಗಿರುತ್ತೆ. ಇದು 1.5mm ಮೈಕ್ರೋ ಟ್ಯೂಬ್ ಇದೆ, ಬಟ್ ಇಲ್ಲಿ ಒಳಗಡೆ ಇಲ್ಲಿ ಸ್ವಲ್ಪ ಇರ್ಕಿರೋ ತರ ಆಗಿದೆ, ಇಲ್ಲಿ ಸಣ್ಣ ಆಗಿದೆ, ಕುತ್ತಿಗೆ ತರ ಆಗಿದೆ ಇಲ್ಲಿ. ಹಂಗಾಗಿರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬರೇ 1mm ಮಾತ್ರ ಜಾಗ ಇರುತ್ತೆ. ನೀವೇನೇ ಒಳಗಡೆಯಿಂದ ಡಸ್ಟ್ ಬಂದ್ರು ಹೊರಗಡೆಯಿಂದ ಹೋದ್ರು ಇಲ್ಲೇ ತಗಲಾಕಣ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಸ್ವಲ್ಪ ಜಾಸ್ತಿ ಮೈಕ್ರೋ ಟ್ಯೂಬ್ ಒಳಗಡೆ ಹಾಕಿದ್ವಿ, ಹಂಗಾಗಿ ಇಷ್ಟು ಇಲ್ಲಿವರೆಗೂ ಹೋಗಿದೆ. ಕೆಲವರೆಲ್ಲ ಇಷ್ಟಕ್ಕಾಗಿದ್ರೆ ಸಾಕಾಗುತ್ತೆ, ಬಟ್ ನೋಡಿ ಇಲ್ಲಿ ಸಣ್ಣದಾಗಿರೋದ್ರಿಂದ ಏನೇ ಡಸ್ಟ್ ಬಂದ್ರು ಇಲ್ಲೇ ತಗಲಾಕಣತ್ತೆ. ಹಂಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಮೈಕ್ರೋ ಟ್ಯೂಬ್ ತಗೋಬೇಕಾರೆ ಒಳ್ಳೆ ಕ್ವಾಲಿಟಿ ನೋಡ್ಬಿಟ್ಟು ತಗೊಳ್ಳಿ.
ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿದ್ದು ನೀವು ಲ್ಯಾಟ್ರಲ್ ಪೈಪ್ ಒಳಗಡೆ ಹಾಕಿದ್ರು ಅದು ಸ್ವಲ್ಪ ಇಚ್ಚಕ್ಬಾರದು, ಆ ತರದ್ದು ಮೈಕ್ರೋ ಟ್ಯೂಬ್ ತಗೊಳ್ಳಿ. ಈಗ ನಿಮಗೆ ಲ್ಯಾಟ್ರಲ್ ಪೈಪ್ ಉದ್ದ ಉದ್ದ ಇರಬೇಕು, ಅದೊಂದು ಅದರಲ್ಲೇ ನಿಮಗೆ ಎಷ್ಟೋ ರಿಸಲ್ಟ್ ಸಿಕ್ಕೋಗುತ್ತೆ. ಆಮೇಲೆ ಎರಡನೇದು, ನೀವು ಮೈಕ್ರೋ ಟ್ಯೂಬ್ ನ ಒಳ್ಳೆ ಕ್ವಾಲಿಟಿ ತಗೋಬೇಕು, ಅದೊಂದು. ಆಮೇಲೆ ನೀವು ಮೈಕ್ರೋ ಟ್ಯೂಬ್ ನ 1.5 ಗಿಂತ ಜಾಸ್ತಿ ಓಲ್ ಇರೋಂಥದ್ದು ಬಳಸಿದ್ರೆ ತುಂಬಾ ಒಳ್ಳೇದು, ಅದೊಂದು. 3 ಪಾಯಿಂಟ್ ಆಯ್ತು. 4ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಮೈಕ್ರೋ ಟ್ಯೂಬ್ ಹಾಕ್ತಿರಲ್ಲ, ನೀರ್ ಈ ಕಡೆಯಿಂದ ಫ್ಲೋ ಆಗ್ತಾ ಇರುತ್ತೆ. ಈ ಕಡೆಯಿಂದ ಫ್ಲೋ ಆಗ್ತಿದೆ ಅಂತಂದಾಗ ನೀವು ಮೈಕ್ರೋ ಟ್ಯೂಬ್ ನ ಹಾಕ್ಬೇಕಾರೆ ಈ ಡೈರೆಕ್ಷನ್ ಅಲ್ಲಿ ಹಾಕ್ಬೇಡಿ. ನಿಮಗೆ ಹತ್ರದಿಂದ ತೋರಿಸ್ತೀನಿ. ನೀವು ಈ ಕಡೆಯಿಂದ ನೀರ್ ಫ್ಲೋ ಆಗ್ತಿದೆ, ಈ ಕಡೆಯಿಂದ ನೀರ್ ಫ್ಲೋ ಆಗ್ತಿದೆ ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹಾಕ್ಬೇಡಿ. ಈ ಡೈರೆಕ್ಷನ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ಆ ಕಡೆ ಏನೇ ಡಸ್ಟ್ ಇದ್ರು ಬಂದ್ಬಿಟ್ಟು ಇದಕ್ಕೇನೆ ಕೂತ್ಕೊಳ್ಳುತ್ತೆ. ಇದಕ್ಕೇನೆ ಕೂತ್ಕೊಂಡು ಇದ್ರಲ್ಲಿ ಪಾಸ್ ಆಗಿದ್ರೆ ಹೊರಗಡೆ ಪಾಸ್ ಆಗಿ ಹೋಗುತ್ತೆ. ಇದ್ರಲ್ಲಿ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಬ್ಲಾಕ್ ಆಗುತ್ತೆ. ಎಲ್ಲಿ ನಾವು ಮೈಕ್ರೋ ಟ್ಯೂಬ್ ಒಳಗಡೆ ಏರ್ಸಿರ್ತೀವಲ್ಲ, ಈ ಜಾಗದಲ್ಲಿ ಸಣ್ಣ ಆಗಿರುತ್ತಲ್ಲ, ಆ ಜಾಗದಲ್ಲಿ ಬ್ಲಾಕ್ ಆಗುತ್ತೆ. ನೀವು ಅದಕ್ಕೆ ಏನ್ ಮಾಡ್ಬೇಕು, ಈ ಕಡೆಯಿಂದ ನೀರ್ ಫ್ಲೋ ಆಗ್ತಿದೆ ಅಂತಂದ್ರೆ ನೀವು ಈ ಡೈರೆಕ್ಷನ್ ಮೈಕ್ರೋ ಟ್ಯೂಬ್ ಹಾಕಿರಿ ಅಂತಂದ್ರೆ ಏನಾಗುತ್ತೆ, ಈ ಕಡೆಯಿಂದ ಬಂದಿದ್ದ ಡಸ್ಟ್ ಎಲ್ಲ ಅದನ್ನು ಇದ್ರ ಪಕ್ಕದಲ್ಲಿ ಸವರ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಹೋಗುತ್ತೆ. ನಾನು ಹೇಳಿದ್ನಲ್ಲ ನಿಮ್ಗೆ, ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ ಎಕ್ಸ್ಟ್ರಾ ಸ್ವಲ್ಪ ಲ್ಯಾಟ್ರಲ್ ಬಿಟ್ಟಿರ್ಬೇಕು ಅಂತ, ಆ ಎಕ್ಸ್ಟ್ರಾ ಇರೋ ಜಾಗಕ್ಕೆ ಹೋಗ್ಬಿಡುತ್ತೆ ಡಸ್ಟ್. ನೀವು ಈ ಡೈರೆಕ್ಷನ್ ಅಲ್ಲಿ ಹಾಕಿದಾಗ ಈ ನೀರು ಈ ತರ ಫ್ಲೋ ಆಗ್ತಿದೆ ಅಂದ್ರೆ ಈ ತರ ಹಾಕ್ಬೇಡಿ. ನೀರ್ ಯಾವ ಕಡೆ ಫ್ಲೋ ಆಗ್ತಿದೆ ಆ ಕಡೆಯಿಂದ ಈ ಡೈರೆಕ್ಷನ್ ಹಾಕಿ. ಈ ಕಡೆಯಿಂದ ಫ್ಲೋ ಆಗ್ತಿದೆ ಅಂದ್ರೆ ಹಿಂಗ್ ಚುಚ್ಚು ಮೈಕ್ರೋ ಟ್ಯೂಬ್ ನ, ಈ ತರ ಚುಚ್ಚಬೇಡಿ. ಓಕೆನಾ? ಇದು 4ನೇ ಪಾಯಿಂಟ್. ನಿಮಗೆ ಇದರಲ್ಲಿ ಆದಷ್ಟು ಅಷ್ಟೊಂದು ಹೇಳ್ಕೊಳೋ ಅಷ್ಟು ರಿಸಲ್ಟ್ ಸಿಗಲ್ಲ, ಪರ್ಸೆಂಟೇಜ್ ರಿಸಲ್ಟ್ ಸಿಗಲ್ಲ ಇದೊಂದು 4ನೇ ಪಾಯಿಂಟ್ ಅಲ್ಲಿ. ಬಟ್ ಸ್ವಲ್ಪ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಈ ತರ ನೀವು ನೋಡಿ ಡೈರೆಕ್ಷನ್, ಅದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಬೋರಲ್ಲಿ ನಾನ್ ರಿಟರ್ನ್ ವಾಲ್ವ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಬೋರ್ವೆಲ್ ಪಕ್ಕದಲ್ಲಿ ಹಾಕಿರ್ತೀವಲ್ಲ ನಾವು, ಏನೋ ನೀರ್ ಲೋಡ್ ಆಗಿರುತ್ತಲ್ಲ, ಮೋಟರ್ ಆಫ್ ಆದ ತಕ್ಷಣ ನೀರ್ ರಿವರ್ಸ್ ಹೋಗ್ದಂಗ್ ವಾಲ್ ಹಾಕಿರ್ತೀವಲ್ಲ, ಆ ವಾಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ನೋಡ್ಕೊಳ್ಳಿ. ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಮೈಕ್ರೋ ಟ್ಯೂಬ್ ಹಾಕಿರ್ತೀರಿ, ಮೈಕ್ರೋ ಟ್ಯೂಬ್ ಏನಾಗಿರುತ್ತೆ, ಯಾವಾಗ್ಲೂ ಅದು ನೆಲದ ಮೇಲೆ ಮಣ್ಣಿಗೆ ಸೇರ್ಕೊಳ್ದೇ ಇರೋ ತರ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಮೈಕ್ರೋ ಟ್ಯೂಬ್ ತುದಿ ಏನಾರ ಮಣ್ಣಿಗೆ ಸೇರ್ಕೊಂಡಿತ್ತು ಅಂತಂದ್ರೆ, ಅಲ್ಲಿ ಮೋಟರ್ ಆಫ್ ಆಯ್ತು, ನಾನ್ ರಿಟರ್ನ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ನೀರ್ ವಾಪಸ್ ಕೆಳಗಡೆ ಹೋಗುತ್ತಲ್ಲ, ನೀರ್ ವಾಪಸ್ ಕೆಳಗಡೆ ಹೋಗ್ಬೇಕಾರೆ ಆ ಪ್ರೆಸರ್ ಅಲ್ಲಿ ಇದೇನ್ ಮಣ್ಣೊಳಗಡೆ ಬಿದ್ದಿರುತ್ತಲ್ಲ, ಈ ಮಣ್ಣು ಧೂಳು ಏನಿರುತ್ತೆ ಅದೆಲ್ಲ ಅದನ್ನು ರಿವರ್ಸ್ ಹೇಳ್ಕೊಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಬೋರ್ವೆಲ್ ಪಕ್ಕದಲ್ಲಿರೋ ನಾನ್ ರಿಟರ್ನ್ ವಾಲ್ವ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯೋ ವರ್ಕ್ ಆಗ್ತಿಲ್ವೋ ಅಂತ ಅಂದ್ಬಿಟ್ಟು ಅದೊಂದು ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಇದೆಲ್ಲದನ್ನು ಅನುಸರಿಸಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 8 ಇಂದ 90% ನಿಮಗೆ ಮೈಕ್ರೋ ಟ್ಯೂಬ್ ಬ್ಲಾಕ್ ಆಗೋ ಪ್ರಾಬ್ಲಮ್ ಬರಲ್ಲ. ಸರಿ, ಇದೆಲ್ಲದನ್ನು ಮಾಡ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಬಂತು ಅಂತಂದ್ರೆ, ನಿಮಗೆ ನಿಮ್ ಬೋರಲ್ಲಿ ಡಸ್ಟ್ ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವು ಬೋರ್ವೆಲ್ ಪಕ್ಕಕ್ಕೆ ಹಾಕ್ಬಿಡಿ. ಬೋರ್ವೆಲ್ ಪಕ್ಕಕ್ಕೆ ಫಿಲ್ಟರ್ ಹಾಕೋದು ಬೆಸ್ಟ್. ಫಿಲ್ಟರ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಯಾವಾಗ್ಲಾರು ಹೇಳ್ತೀನಿ ನಾನು ನಿಮ್ಗೆ, ಯಾವ ತರ ಎಷ್ಟು ತರ ಫಿಲ್ಟರ್ ಇದೆ, ಯಾವ ಫಿಲ್ಟರ್ನ ಎಲ್ಲೆಲ್ಲಿ ಬಳಸ್ಬೇಕು ಅಂತ ಹೇಳ್ತೀನಿ. ಇಷ್ಟನ್ನು ನೀವು ಕರೆಕ್ಟ್ ಆಗಿ ಅನುಸರಿಸಿದ್ರಿ ಅಂತಂದ್ರೆ ಮೈಕ್ರೋ ಟ್ಯೂಬ್ ಯಾವ್ದೇ ಕಾರಣಕ್ಕೂ ಬ್ಲಾಕ್ ಆಗಲ್ಲ. ನೀವು ಬ್ಲಾಕ್ ಆದ್ಮೇಲೆ ಕ್ಲೀನ್ ಮಾಡ್ತೀನಿ ಅಂತ ಹೋದ್ರೆ ತುಂಬಾ ಕಷ್ಟ. ನೀವು ಬ್ಲಾಕ್ ಆದ್ಮೇಲೆ ಕ್ಲೀನ್ ಮಾಡಕ್ ಆಗಲ್ಲ. ನೀವು ಹಂಗೂ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಮೈಕ್ರೋ ಟ್ಯೂಬ್ ತೆಗೆದ್ಬಿಡಿ. ನೀವೇನಾರು ಒಂದು ದೊಣ್ಣೆ ತರ ಏನಾರು ಇಟ್ಕೊಂಡ್ಬಿಟ್ಟು ಈ ದೊಣ್ಣೆ ಹೊಡೆದ್ರಿ ಅಂತಂದ್ರೆ ಸ್ವಲ್ಪ ಅದೇನು ಡಸ್ಟ್ ಇರುತ್ತಲ್ಲ ಅದು ಸ್ವಲ್ಪ ಸರ್ಕ್ಯುಲೇಟ್ ಆಗಿ ಲೂಸ್ ಆಗುತ್ತೆ. ಅವಾಗ ಈ ಕಡೆಯಿಂದ ಒಂದ್ ಕಡೆಯಿಂದ ಹೊರಗಡೆ ಓದಿ, ಒಳಗಡೆ ಹೇಳ್ಕೋಬೇಡಿ, ಹೊರಗಡೆ ಓದಿದ್ರೆ ಅದು ಹೋಗುತ್ತೆ. ನಿಮಗೆ ಹಂಗು ಅದು ಅದ್ರಲ್ಲಿ ಏನ್ ಡಸ್ಟ್ ಇರುತ್ತೆ ಅದು ಹೊರಗಡೆ ಹೋಗುತ್ತೆ. ಅದು ಹೊರಗಡೆ ಹೋಗ್ಲಿಲ್ಲ ಅಂತಂದ್ರೆ ಒಂದ್ ಏನ್ ಕಾಂಬಿನೇಷನ್ ಪ್ಲೇಯರ್, ಕಟಿಂಗ್ ಪ್ಲೇಯರ್ ತಗೊಂಡ್ಬಿಟ್ಟು ಈ ಜಾಗದಲ್ಲಿ ಚಿಕ್ಕದಾಗಿರುತ್ತಲ್ಲ ಇಲ್ಲಿ ಸ್ವಲ್ಪ ಇಚ್ಕೋದ್ರೆ ಇಲ್ಲಿ ಏನಾದ್ರು ಗಟ್ಟಿ ಹಾಕುತ್ತಿದ್ರೆ ಪುಡಿ ಆಗುತ್ತೆ. ಆವಾಗ ನೀವು ಈ ಕಡೆಯಿಂದ ಊದಿದ್ರೆ ಹೊರಗಡೆ ಹೋಗುತ್ತೆ. ಇದನ್ನ ನೀವು ಕ್ಲೀನ್ ಮಾಡೋದಕ್ಕಿಂತ ಬ್ಲಾಕ್ ಆಗದೆ ಇರೋ ತರ ನೋಡ್ಕೊಳೋದು, ನನಗೇನ್ ಹೇಳಿನಲ್ಲ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಬ್ಲಾಕ್ ಆಗಲ್ಲ. ಅದನ್ನ ಮಾಡೋದೇ ಬೆಸ್ಟ್. ನಿಮ್ಮೆಲ್ಲರೂ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ನಿಮ್ಗೆಲ್ಲ ಉಪಯುಕ್ತವಾದ ಮಾಹಿತಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ, ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಆಮೇಲೆ ನಾನು ಫಸ್ಟ್ನೇ ವಿಡಿಯೋ ನಾನು ಹೇಳಿದ್ನಲ್ಲ, ಹನಿ ನೀರಾವರಿ ಬಗ್ಗೆ ಮಾಡಿರೋ ಫಸ್ಟ್ನೇ ವಿಡಿಯೋ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಈಗ ವಿಡಿಯೋ ಲಾಸ್ಟ್ ಅಲ್ಲಿ ಸಜೆಸ್ಟ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ನೋಡಿ. ಅದು ಆ ಫಸ್ಟ್ನೇ ವಿಡಿಯೋ ನೋಡಿದ್ಮೇಲೆ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಆ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಆಮೇಲೆ ನೀವ್ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದ ವಿಡಿಯೋ ನೋಡ್ತೀರಾ, ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ಗೆ ಏನಾದ್ರು ಶೇರ್ ಮಾಡಿದ್ರೆ ದಯಮಾಡಿ ಶೇರ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡಿ. ನಮಸ್ಕಾರ.